ಸಾವಿತ್ರಿ ಸಾವಿತ್ರಿ ಇಲ್ಲಿ ನೋಡು, ಎಚ್ಚರ ಮಾಡ್ಕೊಮ್ಮ. ಸಾವಿತ್ರಿ ಹೇಗಿದ್ಯಾ? ಹೇಗೆ ಅನಿಸ್ತಿದೆ ಈಗ? ಸೊಂಟ ಏನಾದರೂ ನೋವ್ತಿದ್ಯಾ? ಹಾಂ, ಇಲ್ಲ ಅತ್ತೆ. ನಿಧಾನ ನಿಧಾನ ಕೇಳು. ನೋಡು, ಏನಾಗ್ತಿದೆ? ನೋವಾಗ್ತಿದ್ಯಾ? ಇಲ್ಲ ಅತ್ತೆ. ನಾವು ಗಾಬರಿ ಪಟ್ಕೊಳ್ತೀವಿ ಅಂತ ನೀನು ಹೇಳ್ದೆ ಸುಮ್ಮನಿದ್ರೆ ಒಂದು ಹೋಗಿ ಇನ್ನೊಂದಾಗತ್ತೆ. ಏನಾಗ್ತಿದೆ ಹೇಳಮ್ಮ? ಸೊಂಟ ನೋವು ಏನಿಲ್ಲ ಅತ್ತೆ, ಈ ಪಕ್ಕೆ ಸ್ವಲ್ಪ ನೋವ್ತಾ ಇತ್ತು, ಈಗ ಅದು ಇಲ್ಲ. ನಿಜವಾಗ್ಲೂ ಇಲ್ವಾ? ಇಲ್ಲ ಅತ್ತೆ. ಸರಿ, ಹಾಗಿದ್ರೆ ಒಂದು 4 ಹೆಜ್ಜೆ ಇಲ್ಲಿಂದ ಅಲ್ಲಿ ತನಕ ನಡಿ ನೋಡೋಣ. ನಾನು ನಿಂಗೆ ಸಹಾಯ ಮಾಡ್ತೀನಿ ಆಯ್ತಾ? ನಿಧಾನಕ್ಕೆ ನಿಧಾನಕ್ಕೆ. ನಡೆಯೋಕ್ಕಾಗ್ತಿದ್ಯಾ? ನಿಜವಾಗ್ಲೂ ನೋವ್ತಾ ಇಲ್ಲ ಇಲ್ಲಿ? ಸರಿ ಬಾ, ಸಾಕು, ಬಾ ಕೂತ್ಕೋ, ಬಾ ಕೂತ್ಕೋ. ನಿಜವಾಗ್ಲೂ ನೀನು ಸರಿ ಹೋಗಿದ್ರೆ ನಂಗೆ ತುಂಬ ಸಂತೋಷ ಆಗುತ್ತಮ್ಮ. ಆದರೆ ಯಾವುದಕ್ಕೂ ಒಂದು 10 ನಿಮಿಷ ಮಗುದ ಮೂಮೆಂಟ್ ಹೇಗಿದೆ ಅಂತ ರಿಯಲೈಸ್ ಮಾಡ್ಕೊ. ನನ್ನನ್ನು ಕೇಳೋದಾದರೆ ಒಂದ್ಸಲ ಡಾಕ್ಟರ್ ಚೆಕಪ್ ಮಾಡಿಸೋಣ. ಮಗು ಮೂಮೆಂಟ್ಸ್ ಎಲ್ಲ ಮಾಮೂಲಾಗೇ ಇದೆ ಅತ್ತೆ. ನಿಮ್ಗೆ ಯಾಕೆ ಗಾಬರಿ ಮಾಡೋದು? ಒಂದ್ಸತಿ ಡಾಕ್ಟರ್ ಹತ್ರ ಹೋಗಿ ಬಂದ್ಬಿಡೋಣ. ನನಗೆ ಹೀಗಾಗಿದೆ ಅಂತ ಗೊತ್ತಾದರೆ ಸತ್ಯ ಸುಮ್ಮನೆ ಇರ್ತಾರ? ತಕ್ಷಣ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಅವರು? ನಾನು 4 ಮಾತು ಅನ್ನಮ್ಮ. ರಾತ್ರಿ ಕೋಪ ಮಾಡ್ಕೊಂಡು ಹೋದವನು ಇಲ್ಲಿ ತನಕ ಬಂದಿಲ್ಲ. ಏನಾದರೂ ಮಾಡಕ್ಕೆ ಹೋದ್ನೋ ಏನೋ ಅದು ನನಗೆ ಗೊತ್ತಿಲ್ಲ. ಇಂಥ ಹೊತ್ತಲ್ಲಿ ನಾನು ಒಬ್ಬಳನ್ನೇ ಬಿಟ್ಟು ಹೋಗಿದಾರಲ್ಲ ಅತ್ತೆ. ಅದನ್ನೇ ಆಂಟಿ ಹೇಳಿದ್ದು, ಸುಮ್ಮನೆ ಇಲ್ಲಿದ್ರೆ ಆಗಲ್ಲ, ಏನು ಮಾಡ್ಬೋದು ನೋಡು ಅಂದರು. ನನ್ನಿಂದನೇ ಅವನು ಹೋದ್ನಮ್ಮ. ಸಾರಿ. ನೀವು ಯಾಕೆ ಕ್ಷಮೆ ಕೇಳ್ತಿರತ್ತೆ? ಪರವಾಗಿಲ್ಲ ಬಿಡಿ. ನನಗೆ ಹೀಗಾಯ್ತಲ್ಲ ಅಂತ ಅವ್ರಿಗೆ ಗಾಬರಿ ಆಗಿರುತ್ತೆ, ಅದಕ್ಕೆ ಸಂಸ್ಥಾನಕ್ಕೆ ಹೋಗಿರ್ತಾರೆ. ಮಲ್ಲಿ, ಯಾಕೋ ಬಂದೆ? ಏಕೆ ಬರಬಾರ್ದಿತ್ತ ಅಮ್ಮಾಜಿ? ಅಯ್ಯೋ, ಯಾಕೆ ಬರಬಾರ್ದು? ಬಾ ಕೂತ್ಕೋ. ನೀನು ನಮ್ಮ ದೊರೆ, ನಿನ್ನನ್ನು ಯಾರೋ ತಡೀತಾರೆ? ಮಲ್ಲಿ, ನಾನು ನಿಂಗೆ ಎಷ್ಟು ಸರ್ತಿ ಹೇಳಿದ್ದೀನಿ ನಮ್ಮನ್ನ ಅಮ್ಮಾಜಿ ಅಂತ ಕರಿಬಾರ್ದು ಅಂತ? ಸುಮ್ಮನಿರಿ ಅಮ್ಮಾಜಿ. ಮತ್ತೆ ನೋಡು, ಇಡೀ ಜಗತ್ತಿಗೆ ನಾವು ಅಮ್ಮಾಜಿ ಕಣೋ, ಆದರೆ ನಿನಗೆ ಮಾತ್ರ ನಾವು ಯಾವತ್ತಿದ್ರೂ ಅತ್ತೇನೆ. ನೀನೇ ಕಣೋ ನಮಗಿರೋ ಭರವಸೆ. ಸುಮ್ಮನೆ ಎದುರಿಗೆ ಬಂದಾಗ ಪ್ರೀತಿ ಸುರಿಸ್ತೀರಿ. ನಿಮ್ಮ ಕಾಲಕ್ಕೆ ಪೆಟ್ಟಾಯಿತು. ಸಂಸ್ಥಾನದಲ್ಲಿ ಏನೆಲ್ಲ ನಡೀತಿದೆ, ಕರ್ಸ್ಕೊಂಡ್ರ ನನ್ನನ್ನು? ಹಾಗಲ್ಲ ಮಲ್ಲಿ, ಇಲ್ಲಿ ನಡೆಯೋದನ್ನೆಲ್ಲ ನೀನು ನೋಡಬಾರ್ದು. ನಿನಗೆ ಅರ್ಥನೂ ಆಗಲ್ಲ, ಆದರೂ ಅಪಾರ್ಥವಾಗಿ ಇನ್ನೇನೋ ಆಗತ್ತೆ. ನಿನಗೂ ನೋವಾಗತ್ತೆ, ನಮಗೂ ಹಿಂಸೆ. ಅಂಥದ್ದೇನು ನಡೀತಿದೆ ಅತ್ತೆ? ಹೇಳಿದ್ನಲ್ಲ ಮಲ್ಲಿ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ವಯಸ್ಸಲ್ಲ ಕಣೋ ನಿಂದು. ಮುಂದೆ ಇದ್ದೇ ಇದೆಯಲ್ಲ, ನೀನೇ ತಾನೇ ವಾರಸ್ದಾರ ಈ ಸಂಸ್ಥಾನಕ್ಕೆ. ನನಗೆ ಬೇಡಪ್ಪ, ರೈತನ ಥರನೇ ಇದ್ಬಿಡ್ತೀನಿ ನಾನು. ಹುಚ್ಚ, ಅದಕ್ಕೆ ನಿನ್ನನ್ನು ಎಳಸು ಅಂತ ಹೇಳೋದು. ಪ್ರಪಂಚದಲ್ಲಿ ಎಲ್ಲರೂ ಹಣ ಗಳಿಸೋದಕ್ಕೆ, ಅಧಿಕಾರದ ಆಸೆಗೆ ಇಡೀ ಜೀವನನೇ ತೆಗೆದು ಬಿಡ್ತಾರೆ. ಯಾಕೆ ಬೇಕು ಇಷ್ಟೊಂದು ಹಣ ಅಧಿಕಾರ ಎಲ್ಲ? ತಮ್ಮ ಮಕ್ಕಳು ಮರಿಗಾಗಿ ಕಣೋ. ಎಲ್ಲರೂ ತಾವಿರೋದಕ್ಕಿಂತ ಶ್ರೀಮಂತ ಜೀವನ ತಮ್ಮ ಮಕ್ಕಳು ನಡೆಸ್ಲಿ ಅಂತ ಆಸೆ ಪಡ್ತಾರೆ. ಅವ್ರ ಅಪ್ಪ ಅಮ್ಮನೂ ಅದನ್ನೇ ಮಾಡಿರ್ತಾರಲ್ವಾ? ಹೌದು ಕಣೋ, ಇದನ್ನೇ ಪ್ರಗತಿ ಅಂತ ಹೇಳೋದು. ಅಲ್ಲ ಅತ್ತೆ, ನಾವು ಚೆನ್ನಾಗಿರ್ಲಿ ಅಂತ ನಮ್ಮ ಅಪ್ಪ ಅಮ್ಮ ದುಡ್ದಿರ್ತಾರೆ, ನಮ್ಮ ಮಕ್ಳು ಚೆನ್ನಾಗಿರ್ಲಿ ಅಂತ ನಾವು ದುಡ್ದಿರ್ತೀವಿ. ಮಧ್ಯ ಅನುಭವಿಸೋರು ಯಾರತ್ತೆ? ದುಡಿಯೋದೇ ಜೀವನನ. ಇದನ್ನೆಲ್ಲ ಭಾಷಣ ಮಾಡೋದಕ್ಕೆ ಚಂದ. ಇದೇ ಮಾತನ್ನ ನೀನು 10 ವರ್ಷ ಆದ್ಮೇಲೆ ಹೇಳೋ, ಆಗ ಕೇಳ್ತೀವಿ. ನಿಜ, ನನ್ನೂ ಈ ವ್ಯವಸ್ಥೆ ನುಂಗ್ಬಿಟ್ಟಿರುತ್ತೆ. ಅದಲ್ಲ ಮಲ್ಲಿ, ಇಡೀ ಜನ ಈ ಸಂಸ್ಥಾನನ ನಂಬಿಕೊಂಡು ಬದುಕ್ತಿದ್ದಾರೆ.
ಅವ್ರ ಜೀವನ ಉದ್ಧಾರ ಮಾಡೋದು ನಮ್ಮ ಆದ್ಯ ಕರ್ತವ್ಯ. ನಾವು ಹಣ ಸಂಗ್ರಹ ಮಾಡ್ತೀವಿ ಯಾಕೆ? ಬಡ ಜನರಿಗೆ ಸಹಾಯ ಮಾಡೋಕೆ. ಇಂಥ ಅತ್ಯಂತ ಸಾವಿತ್ರಕ ಸಂಶಯದಿಂದ ನೋಡ್ತಾರಲ್ಲ, ಚಾನ್ಸೇ ಇಲ್ಲ. ನಮ್ಮತ್ತೆ ಅಮ್ಮಾಜಿನೇ. ಮಲ್ಲಿ, ಏಯ್, ಏನು ಯೋಚನೆ ಮಾಡ್ತಾ ಇದೆಯೋ? ಏನಿಲ್ಲ ಅತ್ತೆ. ಈಗೇನು ಇಲ್ಲಿಗೆ ಬಂದಿದ್ದು? ಇದೊಳ್ಳೆ ಕತೆ ಆಯ್ತಲ್ಲ, ನಿಮ್ಮನ್ನು ನೋಡಬೇಕು ಅನ್ನಿಸ್ತು, ಬಂದೆ. ಒಳ್ಳೇದೇ ಮಾಡಿದೆ. ಆದರೆ ಬೇಗ ಇಲ್ಲಿಂದ ಹೊರಡು. ನಿಮ್ಮಪ್ಪ ನಿನ್ನ ಕಂಡ್ರೆ ರೇಗ್ತಾನೆ. ನೀವು ಹೇಳಿ ಅವ್ರಿಗೆ, ಸಂಸ್ಥಾನ ನಿಮ್ಮದು. ಕಾಲು ಹೇಗಿದೆ ಅತ್ತೆ? ಹಾಗೇ ಇದೆ ಮಲ್ಲಿ, ಈ ಜನ್ಮ ಪೂರ್ತಿ ಹೀಗೇನೋ ಏನೋ. ಸಾವಿತ್ರಿ ಅಕ್ಕಂಗೋಸ್ಕರ ಕಾಲು ಕಳ್ಕೊಂಡ್ರಿ, ಆದರೆ ಅವರು ಏನವರು? ಏನಿಲ್ಲ ಅತ್ತೆ. ಅವ್ರಿಗೆ ಕೃತಜ್ಞತೆ ಇಲ್ವೇ? ಮಲ್ಲಿ, ನಾವು ನಮ್ಮ ಕಡೆಯಿಂದ ಒಳ್ಳೇದನ್ನೇ ಮಾಡಬೇಕು, ಆದರೆ ಪ್ರತಿಫಲ ನಿರೀಕ್ಷಿಸಬಾರ್ದು. ಸರಿ ಅತ್ತೆ, ನಾನು ಹೊರಡ್ತೀನಿ. ಒಳ್ಳೇದಾಗ್ಲಿ. ಮಲ್ಲಿ, ನಿಂತ್ಕೋ. ಏ ಬೇಡ ಅತ್ತೆ, ನಾನು ಅದಕ್ಕೋಸ್ಕರ ಬರಲಿಲ್ಲ. ದೊಡ್ಡ ಮನುಷ್ಯನ ಥರ ಆಡ್ಬೇಡ ಕಣೋ. ತಗೋ, ನಿನ್ನ ಖರ್ಚಿಗೆ ನೀವು ಕೂತ್ಕೊಳ್ಳಿ ಅತ್ತೆ, ಕಾಲು ನೋವಾಗುತ್ತೆ. ತಗೋ ಬನ್ನಿ. ಹೋಗ್ಬಾ, ಒಳ್ಳೇದ. ಸರಿ ಅತ್ತೆ, ನಾನು ಹೊರಡ್ತೀನಿ. ಹಾಂ. ಅಮ್ಮಾಜಿ ಶಾಸ್ತ್ರಿ. ಹರಿ ಓಂ. ಗೌಡ್ರೆ, ಮಲ್ಲಿ ಬಂದಿದ್ದ ಇಲ್ಲಿಗೆ. ಹೌದಾ? ಯಾಕೆ ಬಂದ? ಅಂದ್ರೆ ಅವ್ನಿಗೆಲ್ಲ ವಿಷಯ ಗೊತ್ತಾಗೋಯ್ತಾ? ಎಷ್ಟು ತಡೆದೆ ಅಮ್ಮಾಜಿ ಅವನ್ನ, ಆದ್ರೆ ಯಾವುದೋ ಮಾಯೆಯಲ್ಲಿ. ಹಾಗೆಲ್ಲ ಏನೂ ಆಗಿಲ್ಲ ಗೌಡ್ರೆ. ಅದೃಷ್ಟವಶಾತ್ ಅವನು ಇಲ್ಲಿಗೆ ಬಂದಾಗ ನಾವು ಕೂತ್ಕೊಂಡೇ ಇದ್ವಿ. ಈಗ ನೇರವಾಗಿ ವಿಷಯಕ್ಕೆ ಬಂದ್ಬೋಣ. ಹೇಳಿ ಶಾಸ್ತ್ರಿಗಳೇ, ನೋಡಿದ್ರ ಶಾಸ್ತ್ರ ಗ್ರಂಥಗಳನ್ನೆಲ್ಲ? ನಾನು ನೋಡಿದೆ ತಾಯಿ. ಇವತ್ತು ಅಮಾವಾಸ್ಯೆ, ಬಲಿಗೆ ಭಾಳ ಪ್ರಶಸ್ತವಾದ ದಿನ. ಬಲಿಯೊಂದು ಆಗ್ಬಿಟ್ರೆ ನಿಧಿಯನ್ನು ಅಗದು ತೆಗೆದುಕೊಳ್ಳೋಕೆ ಯಾವ ತಕರಾರು ಇಲ್ಲ. ಅಲ್ಲ ಶಾಸ್ತ್ರಿಗಳೇ, ಸಾವಿತ್ರಿನ ಬಲಿ ತಗೊಳ್ಳೋದು ಅಷ್ಟು ಸುಲಭನ? ಅವಳಿಗೆ ತಾಯಿ ಆಶೀರ್ವಾದ ಇದೆ. ಹೌದು ಗೌಡ್ರೆ, ಸಾವಿತ್ರಿಗೆ ನಾವು ಜೀವದಾನ ಮಾಡಿದ್ವಿ ಅನ್ನೋ ಹಂಗಿದೆ ಅವಳಿಗೆ. ಆದ್ರೆ ಡಾಕ್ಟ್ರನ್ನ ಗೊತ್ತು ಮಾಡಿಕೊಂಡು ಅವಳಿಗೆ ನಿದ್ದೆ ಬರೋ ಹಾಗೆ ಮಾತ್ರೆ ಕೊಡಿಸಿ ನಾವಲ್ಲಿಗೆ ಹೋಗಿ ಅವಳ ತಲೆ ಮೇಲೆ ಕೈ ಇಟ್ಟಿದ ಮೇಲೆ ಅವಳಿಗೆ ಎಚ್ಚರ ಆಯ್ತು ಅನ್ನೋ ವಿಷಯ ನಮಗ್ ಮಾತ್ರ ಗೊತ್ತಿರೋದು. ಅಲ್ಲಿವರೆಗೂ ಸಾವಿತ್ರಿ ಪ್ರಾಣಕ್ಕೆ ಬಹಳ ಅಪಾಯ ಇದೆ ಅಂತ ಸತ್ಯ ಅಷ್ಟೇ ಅಲ್ಲ, ಅವ್ರ ಮನೆಯವರೆಲ್ಲರೂ ನಂಬಿದ್ರು. ಆದ್ರೆ ನಾವ್ ಎಷ್ಟೇ ಪ್ರಯತ್ನ ಪಟ್ರು ಸಾವಿತ್ರಿನ ಮಾತ್ರ ಬಲಿ ತಗೊಳ್ಳೋದಕ್ಕಾಗ್ತಾ ಇಲ್ಲ. ಇಲ್ಲ ಗೌಡ್ರೆ, ಈಗ ಮಿತಿ ಮೀರ್ತಾ ಇದೆ. ಇಂದೂ ಇಲ್ಲ ಎಂದೂ ಇಲ್ಲ ಅನ್ನೋ ಸ್ಥಿತಿಗೆ ಬಂದಿದೀವಿ ನಾವೀಗ. ನೋಡ್ತಾ ಇರಿ ಅಮ್ಮಾಜಿ, ಈ ಅಪ್ಪನೆಗೋಸ್ಕರ ಕಾಯ್ತಿದ್ದೆ. ಹೇಳ್ತಿದ್ದೀನಲ್ಲ, ಅವಳನ್ನ ತುಂಡು ತುಂಡ ಕತ್ತರಿಸ್ತರ್ತೀನಿ. ಅದಕ್ಕಾಗಿ ಜನರನ್ನು ತಯಾರು ಮಾಡಿಟ್ಟಿದ್ದೀನಿ. ಹಾಂ,
ಸಾವಿತ್ರಿಗೆ ನಾವು ಜೀವದಾನ ಮಾಡಿದ್ವಿ ಅನ್ನೋ ಹಂಗಿದೆ ಅವಳಿಗೆ. ಆದ್ರೆ ಡಾಕ್ಟ್ರನ್ನ ಗೊತ್ತು ಮಾಡಿಕೊಂಡು ಅವಳಿಗೆ ನಿದ್ದೆ ಬರೋ ಹಾಗೆ ಮಾತ್ರೆ ಕೊಡಿಸಿ ನಾವಲ್ಲಿಗೆ ಹೋಗಿ ಅವಳ ತಲೆ ಮೇಲೆ ಕೈ ಇಟ್ಟಿದ ಮೇಲೆ ಅವಳಿಗೆ ಎಚ್ಚರ ಆಯ್ತು ಅನ್ನೋ ವಿಷಯ ನಮಗ್ ಮಾತ್ರ ಗೊತ್ತಿರೋದು. ಅಲ್ಲಿವರೆಗೂ ಸಾವಿತ್ರಿ ಪ್ರಾಣಕ್ಕೆ ಬಹಳ ಅಪಾಯ ಇದೆ ಅಂತ ಸತ್ಯ ಅಷ್ಟೆಲ್ಲ ಅವ್ರ ಮನೆಯವರೆಲ್ಲರೂ ನಂಬಿದ್ರು. ಆದ್ರೆ ನಾವ್ ಎಷ್ಟೇ ಪ್ರಯತ್ನ ಪಟ್ಟರು ಸಾವಿತ್ರಿನ ಮಾತ್ರ ಬಲಿ ತಗೊಳೋದಕ್ಕಾಗ್ತಾ ಇಲ್ಲ. ಹೇಳ್ತಿದ್ದೀನಲ್ಲ, ಅವಳನ್ನ ತುಂಡು ತುಂಡ ಕತ್ತರಿಸ್ತರ್ತೀನಿ. ಅದಕ್ಕಾಗಿ ಜನರನ್ನು ತಯಾರು ಮಾಡಿ ಇಟ್ಟಿದ್ದೀನಿ. ಇದೆಲ್ಲ ಸುಳ್ಳು ಅಂತ ಹೇಳಿ ಅತ್ತೆ. ಸತ್ಯ ಅಂದ್ರೇನೆ ನೀವು ಅಂದ್ರೆ ಸತ್ಯ. ದೇವ್ರು ಅನ್ಕೊಂಡಿದ್ದೆ ಅತ್ತೆ. ಇಡೀ ಜಗತ್ತೇ ನೀವು ಅನ್ಕೊಂಡಿದ್ದೆ. ಅಂತ ಅಪ್ಪಂಗೆ ಎಂತ ಮಗ ಅಂತ ಹೊಗ್ಳುದವ್ರಿಗೆಲ್ಲ ನನ್ನ ಮತ್ತೆ ತರ ಬೀಗ್ತಿದ್ದೆ. ನಮ್ಮತ್ತೆ ಇಂಥವ್ರ ಇಂಥ ವಿಷ ಜಂತುನ ಹಿಡಿಯೋ ಕೈ ಎದ್ದು ಹುಡುಗ್ರೆ ಬೀಳ್ದೆ ಇರ್ತೀವ. ನಿಂತ ಜಾಗನೇ ಕುಸಿದ್ರೆ ಎಲ್ಲಿ ನಿಲ್ಲೋದು? ಸಾವಿತ್ರಕ್ಕನ ಹತ್ರ ನೀವು ಅನ್ಕೊಂಡಿರೋದೆಲ್ಲ ಸುಳ್ಳು ಅಂತ ಹೇಗೆ ಹೇಳಿ? ಅಯ್ಯೋ, ಯಾಕೆ ಹುಡುಗ ಫೋನ್ ತೆಗಿತಾ ಇಲ್ಲ? ನಾನೇನಾದ್ರೂ ಅವನ್ನ ಆಪತ್ತಿಗೆ ದೂಡ್ಬಿಡ್ನ? ಸಂಸ್ಥಾನದಲ್ಲಿ ಏನಾದ್ರೂ ತೊಂದರೆಗೆ ಸಿಕ್ಕಾಕೊಂಡ? ನಾನೇ ಒಂದು ಹೆಜ್ಜೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ನನ್ನ ಬಗ್ಗೆ ಎಷ್ಟೊಂದು ಅಭಿಮಾನ ಮಲ್ಲಿ, ಎಷ್ಟೆಲ್ಲ ಮಾಡಿದ್ಯಾ. ನಮ್ಮಲ್ಲಿ ಚಿನ್ನದಂತ ಹುಡುಗ, ಮುಂದಿನ ಜನ್ಮ ಅಂತ ಯಾಕೆ ಅಂತ್ಯ ಮಲ್ಲಿ? ನೀ ನಂಗೆ ಈಗಲೂ ತಮ್ಮನೆ, ಒಡ ಹುಟ್ಟಿದ್ರೇನೆ ಸಂಬಂಧನ? ಅವ್ರಿಗೆ ಕೃತಜ್ಞತೆ ಇಲ್ವೇ? ಮಲ್ಲಿ, ನಾವು ನಮ್ಮ ಕಡೆಯಿಂದ ಒಳ್ಳೇದನ್ನೇ ಮಾಡಬೇಕು, ಆದರೆ ಪ್ರತಿಫಲ ನಿರೀಕ್ಷಿಸಬಾರ್ದು. ಮಲ್ಲಿ, 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 ಏ ಮಲ್ಲಿ, 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 ಮಲ್ಲಿ ನಿಂತ್ಕೋ ಮಲ್ಲಿ, ಮಲ್ಲಿ, ಮಲ್ಲಿ ನನ್ನ ಮಾತು ಕೇಳು. ಯಾಕೆ ಓಡ್ತಿದ್ಯಾ? ಮಲ್ಲಿ, ಮಲ್ಲಿ ನಿಂತ್ಕೋ ಮಲ್ಲಿ, ಮಲ್ಲಿ ನಿಂತ್ಕೋ ಮಲ್ಲಿ, ಮಲ್ಲಿ, ಮಲ್ಲಿ ನಿಂತ್ಕೋ ಮಲ್ಲಿ, ಮಲ್ಲಿ, ಮಲ್ಲಿ ನನ್ನ ಮಾತು ಕೇಳು, ಮಲ್ಲಿ ನನ್ನ ಮಾತು ಕೇಳು, ಮಲ್ಲಿ ಏನಾಯ್ತು? ಮಲ್ಲಿ ನನ್ನ ಮಾತು ಕೇಳು, ಮಲ್ಲಿ, 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 ಮಲ್ಲಿ ಬಾಗಿಲು ತೆಗಿ ಮಲ್ಲಿ, ಮಲ್ಲಿ ಬಾಗಿಲು ತೆಗಿ ಮಲ್ಲಿ, 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 ನನ್ನ ಹತ್ರ ಮಾತಾಡ್ದಿರೋ ಅಂತದ್ದು ಏನಾಯ್ತು ಮಲ್ಲಿ? ಅದ್ ಏನೇ ಆಗಿದ್ರು ಸರಿ, ನನ್ನ ಹತ್ರ ಹೇಳು. ಬಾಗಿಲು ತೆಗಿಪ್ಪ ಮಲ್ಲಿ, ಮಲ್ಲಿ ಬಾಗಿಲು ತೆಗಿಯೋ ಮಲ್ಲಿ, ಮಲ್ಲಿ, ಮಲ್ಲಿ. ಸಂಸ್ಥಾನಕ್ಕೆ ಹೋಗಿ ಬಂದು ಹುಡುಗಂಗೆ ಏನಾಯ್ತು? ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ? ಮಲ್ಲಿ, ಮಲ್ಲಿ, ಮಲ್ಲಿ ನೋಡು, ಮಾತಾಡು ಮಲ್ಲಿ, ಮಲ್ಲಿ ಬಾಗಿಲು ತೆಗಿ ಮಲ್ಲಿ, ಮಲ್ಲಿ,
ಮಲ್ಲಿ ಮಲ್ಲಿ ಏನಾಯ್ತು ಮಲ್ಲಿ? ಯಾಕೆ ಹೇಳ್ತಾ ಇದೀಯಾ? ಸಮಾಧಾನ ಮಾಡ್ಕೊ, ನಾವೆಲ್ಲರೂ ನಿನ್ ಜೊತೆಗಿದ್ದೀವಲ್ಲ. ಏನಾಯ್ತಪ್ಪ? ಇಲ್ಲ ಅಕ್ಕ, ನಿಮ್ ಜೊತೆ ಇರೋ ಯೋಗ್ಯತೆ ನನ್ಗಿಲ್ಲ. ನಮ್ಮ ಫ್ಯಾಮಿಲಿನೇ ಸರಿ ಇಲ್ಲ. ಗೊತ್ತಾದ್ರೆ ನೀವು ನನ್ನ ದೂರ ಮಾಡ್ತೀರಾ ಅಕ್ಕ. ನೀವು ಬಿಟ್ಟು ಎಲ್ಲೂ ಹೋಗಲ್ಲ ಮಲ್ಲಿ. ಯಾರು ಏನೇ ಆಗಿದ್ರು ನಿನ್ ಮೇಲಿರೋ ಪ್ರೀತಿ ಕಡಿಮೆ ಆಗಲ್ಲ ಕಣೋ. ಅಕ್ಕ ಹೊರಟ್ಬಿಡಿ, ನೀವು ಈಗಲೇ ಹೊರಟ್ಬಿಡಿ ಅಕ್ಕ, ಪ್ಲೀಸ್. ನೀನ್ ಸಮಾಧಾನ ಮಾಡ್ಕೊ. ಅಕ್ಕ ಹೊರಡಿ, ಈಗಲೇ ಬೆಂಗಳೂರಿಗೆ ಹೊರಡಿ. ಇಲ್ಲಿ ಯಾರ ಕೈಗೂ ಸಿಗ್ಬೇಡಿ ಅಕ್ಕ, ಪ್ಲೀಸ್ ಅಕ್ಕ. ಯಾಕೆ ಮಲ್ಲಿ, ಅಂತದ್ ಏನಾಯ್ತು? ನಿಮಗ್ ಗೊತ್ತಿಲ್ಲ ಅಕ್ಕ, ನಿಮ್ ಜೀವಕ್ಕೆ ಆಪತ್ತಿದೆ. ಸಾಯಿಸ್ಬಿಡ್ತಾರೆ ಪಾಪಿಗಳು. ಅದೇನು ಆಗಲ್ಲ ಮಲ್ಲಿ, ಅಂತದೇನು ನಿಮಗ್ ಗೊತ್ತಿಲ್ಲ ಅಕ್ಕ. ರಾಕ್ಷಸಿ ಅಮ್ಮಾಜಿ. ಒಲೆ 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 ಇನ್ನೊಂದು ಮಾತಾಡಿದ್ರೆ ಹಲ್ಲು ತುರ್ದ್ಬಿಡ್ತೀನಿ. ಸಾವಿತ್ರಿ, ಇಲ್ಲೇನ್ ಮಾಡ್ತಿದ್ಯಾ ನೀನು? ಎಲ್ಲೋಗಿದ್ದೆ? ಎಲ್ಲೆಲ್ಲಿಂದ ಹುಡ್ಕೋದ್ ನಿನ್ನ? ಅಣ್ಣ ದಯವಿಟ್ಟು ಅಕ್ಕನ್ ಕರ್ಕೊಂಡು ಹೋಗ್ಬಿಡಿ, ಇಲ್ಲಿ ಇರ್ಬೇಡಿ. ಅಕ್ಕನ್ ಸಾಯಿಸ್ಬಿಡ್ತಾರಣ್ಣ. ಯಾರು ಅವ್ರ ತಂಟೆಗೆ ಬರೋದು? ಅಮ್ಮಾಜಿ ಅವರೇ ಕಾಪಾಡಕ್ಕೆ. ಅವಳೇ ಅಕ್ಕನ್ ಪಾಲಿನ ಮೃತ್ಯು. ಹೇಳ್ತಾ ಅದನ್ನೇ ಹೇಳ್ತಾ ಇದ್ಯಾ? ಅಂತ ಅಂತೆ ಸಿಗೋಕೆ ಪುಣ್ಯ ಮಾಡಿರ್ಬೇಕು ಮಗನೇ. ಸತ್ಯ ಬಿಡಿ ಸತ್ಯ. ನಿಮ್ಗೆ ಅಮ್ಮಾಜಿ ಅಂತ ಅವ್ರ ಮೇಲಿರೋ ಭಕ್ತಿಗಿಂತ ಇವನ್ಗೆ ಅತ್ತೆ ಅಂತ ಅವ್ರ ಮೇಲಿರೋ ಪ್ರೀತಿನೇ ಜಾಸ್ತಿ. ಅಂತವನು ಅವ್ರ ಬಗ್ಗೆ ಹೀಗೆ ಹೇಳ್ತಿದ್ದಾನೆ ಅಂದ್ರೆ ಏನೋ ಒಂದು ಕಾರಣ ಇರಲ್ವಾ? ಏನ್ ಹೇಳ್ತಿದ್ದಾನೆ ಅಂತ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ಮಲ್ಲಿ, ಹೇಳು ಮಲ್ಲಿ, ಏನಾಯ್ತು ಅಂತ ಹೇಳು ಮಲ್ಲಿ. ನೋಡಿ ಸತ್ಯಣ್ಣ, ಈಗ ನೇರವಾಗಿ ವಿಷಯಕ್ಕೆ ಬಂದ್ಬೋಣ. ಹೇಳಿ ಶಾಸ್ತ್ರಿಗಳೇ, ನೋಡಿದ್ರ ಶಾಸ್ತ್ರ ಗ್ರಂಥಗಳನ್ನೆಲ್ಲ? ನಾನು ನೋಡಿದೆ ತಾಯಿ. ಇವತ್ತು ಅಮಾವಾಸ್ಯೆ, ಬಲಿಗೆ ಬಹಳ ಪ್ರಶಸ್ತವಾದ ದಿನ. ಬಲಿಯೊಂದು ಆಗ್ಬಿಟ್ರೆ ನಿಧಿನ ಅಗತ್ ತೆಗೆದುಕೊಳ್ಳಲಿಕ್ಕೆ ಯಾವ ಅಡಚಣೆನೂ ಇರಲಾರ್ದು. ಅಲ್ಲ ಶಾಸ್ತ್ರಿಗಳೇ, ಸಾವಿತ್ರಿನ ಬಲಿ ತಗೊಳ್ಳೋದು ಅಷ್ಟು ಸುಲಭನ? ಅವಳಿಗೆ ತಾಯಿ ಆಶೀರ್ವಾದ ಇದೆ. ಹೌದು ಗೌಡ್ರೆ, ಸಾವಿತ್ರಿಗೆ ನಾವು ಜೀವದಾನ ಮಾಡಿದ್ವಿ ಅನ್ನೋ ಹಂಗಿದೆ ಅವಳಿಗೆ. ಆದ್ರೆ ಡಾಕ್ಟರ್ನ ಗೊತ್ತು ಮಾಡಿಕೊಂಡು ಅವಳಿಗೆ ನಿದ್ದೆ ಬರೋ ಹಾಗೆ ಮಾತ್ರೆ ಕೊಡಿಸಿ ನಾವಲ್ಲಿಗೆ ಹೋಗಿ ಅವಳ ತಲೆ ಮೇಲೆ ಕೈ ಇಟ್ಟಿದ ಮೇಲೆ ಅವಳಿಗೆ ಎಚ್ಚರ ಆಯ್ತು ಅನ್ನೋ ವಿಷಯ ನಮಗ್ ಮಾತ್ರ ಗೊತ್ತಿರೋದು. ಅಲ್ಲಿವರೆಗೂ ಸಾವಿತ್ರಿ ಪ್ರಾಣಕ್ಕೆ ಬಹಳ ಅಪಾಯ ಇದೆ ಅಂತ ಸತ್ಯ ಅಷ್ಟೆಲ್ಲ ಅವ್ರ ಮನೆಯವರೆಲ್ಲರೂ ನಂಬಿದ್ರು. ಆದ್ರೆ ನಾವ್ ಎಷ್ಟೇ ಪ್ರಯತ್ನ ಪಟ್ರು ಸಾವಿತ್ರಿನ ಮಾತ್ರ ಬಲಿ ತಗೊಳೋದಕ್ಕಾಗ್ತಾ ಇಲ್ಲ. ಇಲ್ಲ ಗೌಡ್ರೆ, ಈಗ ಮಿತಿ ಮೀರ್ತಾ ಇದೆ. ಇಂದೂ ಇಲ್ಲ ಎಂದೂ ಇಲ್ಲ ಅನ್ನೋ ಸ್ಥಿತಿಗೆ ಬಂದಿದೀವಿ ನಾವೀಗ. ನೋಡ್ತಾ ಇರಿ ಅಮ್ಮಾಜಿ, ಈ ಅಪ್ಪನೆಗೋಸ್ಕರ ಕಾಯ್ತಿದ್ದೆ. ಹೇಳ್ತಿದ್ದೀನಲ್ಲ, ಅವಳನ್ನ ತುಂಡು ತುಂಡ ಕತ್ತರಿಸ್ತಿರ್ತೀನಿ. ಅದಕ್ಕಾಗಿ ಜನರನ್ನು ತಯಾರು ಮಾಡಿ ಇಟ್ಟಿದ್ದೀನಿ. ಅಮ್ಮಾಜಿ ಸುಳ್ಳು ಹೇಳಕ್ಕಿಲ್ಲ. ಮತ್ತೆ ಸಂಸ್ಥಾನದ ಬಗ್ಗೆ ಅನುಮಾನ ಬಂದಿದೆ ಅಂದ್ರಿ? ಸಂಸ್ಥಾನ ಅಂತಂದೆ, ಅಮ್ಮಾಜಿ ಅನ್ನ. ಅಮ್ಮಾಜಿನೂ ಒಂದೇ, ಆ ದೇವಸ್ಥಾನದಲ್ಲಿರೋ ತಾಯಿನೂ ಒಂದೇ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಊರಿನ ಜನರೆಲ್ಲ ರೊಚ್ಚಿಗೆದ್ದು ಬರ್ತಾ ಇದ್ದಾರೆ. ಸಾವಿತ್ರಿ ಜಮೀನನ್ನ ಸಂಸ್ಥಾನ ಕೊಡೋದಿಲ್ಲ ಅಂತೇಳಿ ಸುದ್ದಿ ಆಗಿದೆ. ಊರಿನ ಜನ ಏನ್ ಮಾಡಕ್ಕೂ ಏಸೋದಿಲ್ಲ. ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಜೀವ ಬಹಳ ಮುಖ್ಯ. ಸತ್ಯ, ಒಂದು 15ರಿಂದ 20 ಸೆಕೆಂಡ್ ಸಾವಿತ್ರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ರೆ ಹೆದರ್ಕೋಬೇಡ, ಅವಳ ಜೀವಕ್ಕೆ ಏನೂ ಆಗಲ್ಲ. ಆದರೆ ಆ 15ರಿಂದ 20 ಸೆಕೆಂಡ್ ಅವಧಿಯಲ್ಲಿ ಪುಟ್ಟ ಜೀವದ ಹೃದಯದ ಬಡಿತ ನಿಂತು ಹೋಗುತ್ತೆ. ಜೀವ ಉಳಿಸೋ ಬೀಜ ಮಂತ್ರ ಹೇಳಿದಾಳೆ ಆ ತಾಯಿ.
ಅಂಥ ಪರಿಹಾರ ಒಂದೇ. ಇರೋದೊಂದೇ ಜೀವ ಸತ್ಯ. ಅದಕ್ಕಾಗಿ ನಾವು ಹೇಳೋ ಪರಿಹಾರವೂ ಒಂದೇ.